ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಡ್ಯ ಜಿಲ್ಲೆ, ವಕೀಲರ ಸಂಘ ಮಂಡ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡ್ಯ ಹಾಗೂ ಪೊಲೀಸ್ ಇಲಾಖೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಶು ಆರೈಕೆ ಕೇಂದ್ರ ಹಾಗೂ ಪಾರ್ಕಿಂಗ್ ಆವರಣದ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಂ ಶೃಂಗೇಶ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಶು ಆರೈಕೆ ಕೇಂದ್ರ ಹಾಗೂ ಪಾರ್ಕಿಂಗ್ ಆವರಣವನ್ನು ಉದ್ಘಾಟಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಹಳ ದಿನಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನ್ಯಾಯಾಲಯದ ಆವರಣದಲ್ಲಿ ತೆರೆಯುವ ಆಲೋಚನೆಯೊಂದಿಗೆ ಇಂದು ಎಲ್ಲರ ಸಹಕಾರದಿಂದ ಪ್ರಾರಂಭಿಸಿದ್ದೇವೆ ಅಂತ ಹೇಳಿದರು. ವಕೀಲರು, ನ್ಯಾಯಾಧೀಶರು, ಪೊಲೀಸರು, ಕಕ್ಷಿದಾರರು, ಸಿಬ್ಬಂದಿ ವರ್ಗದವರಿಗೆ ಯಾವಾಗ ಹೇಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಎಂಬ ಸುಳಿವಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಆರಂಭಿಸಿದ್ದೇವೆ ಎಂದರು. ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿಕೊಂಡು ಮೊದಲಿಂದಲೂ ಅವರು ತಲೆಯಲ್ಲಿತ್ತು. ಯಾಕಂದರೆ ಒಂದೆರಡು ಸರ್ತಿ ನಾನು ನಮ್ಮ ಕಡೆಯಿಂದ ಇರುವಾಗ ಎಲ್ಲ ಟ್ರೈನಿ ಆಫೀಸರ್ನ ಕರ್ಕೊಂಡು ಮೈಸೂರು ಬಂದಿದ್ದೆ. ಅಲ್ಲಿ ನಮ್ಮ ಸಭೆ ಇಲಾಖೆ ಮುಂಚೆ ಅದು ಸಮೀಪದಲ್ಲೇ ಇತ್ತು. ಇವಾಗ ಅಲ್ಲಿ ಅಲ್ಲಿ ಕರ್ಕೊಂಡು ಅಲ್ಲಿ ಒಬ್ಬ ಆಫೀಸರ್ ಇದಕ್ಕಿದ್ದಾಗೆ ಸ್ವಲ್ಪ ಅವರಿಗೆ ಹೆಲ್ತ್ ಅಫೆಕ್ಟ್ ಆಗುತ್ತೆ, ತುಂಬ ಬಿಸಿಲು ಎಲ್ಲ ಆಗಿ ಸರಿ. ಅಲ್ಲಿಂದ ನಾವು ಮತ್ತೆ KRS ತಮ್ಮ ಫೋನ್ ಮಾಡಿ ಅವರು ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಇದು ಮಾಡಿ ಬಹಳ ಒದ್ದಾಡಿದ್ವಿ. ಹಾಗಾಗಿ ಪ್ರತಿದಿನ ನಾವು ಸಿಬ್ಬಂದಿ ವರ್ಗದ್ದು, ವಕೀಲರು ಮತ್ತು ಬರ್ತಕ್ಕಂತಹ ಪೊಲೀಸ್ ಸಿಬ್ಬಂದಿ ವರ್ಗದ್ದು, ಕಕ್ಷಿದಾರ ಪ್ರಾಬ್ಲಮ್ ಎಲ್ಲ ಸೇರಿದ ಪ್ರತಿದಿನ ಒಂದು 500-600 ಜನ ಯಾವಾಗಲೂ ಇರ್ತಿದ್ರು. ಗೊತ್ತಿಲ್ಲ ಯಾರಿಗೆ ಯಾವಾಗ ಏನು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರ್ತದೆ, ಅದಕ್ಕೊಂದು ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೊಂದು ಮೂರ್ತ ರೂಪ ಕೊಟ್ಟು ನಮ್ಮ ಶಾಲೆಯನ್ನು ಅವರು ಹೇಳಿದ್ರು. ಅವಾಗ DHO ನಾವು ಕೇಳಿಕೊಂಡಾಗ ಅವರು ಒಂದೇ ಮಾತು, ಇನ್ನೊಂದು ಯೋಚನೆ ಕೂಡ ಮಾಡಲಿಲ್ಲ, ಸರ್ ಮಾಡ್ತೇವೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮಂಡ್ಯ ಜಿಲ್ಲಾ ನ್ಯಾಯಾಂಗದ ಏನೋ ಪೂರ್ವ ಜನ್ಮದ ಸುಕೃತ ಅಂತ. ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, DHO ಡಾಕ್ಟರ್ ಮೋಹನ್, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರುಗಳಾದ ನಿರ್ಮಲಾ, ಮಂಜುಳಾ ಇಟ್ಟಿ, ಶೀಲಾ, ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ನಾಗರಾಜು, ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಸಾಲಿಯಾನ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ನ್ಯಾಯಾಧೀಶರಾದ ಆನಂದ್, ವಕೀಲರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ, 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಜಮಾ ಮಾಡದೆ ಮಹಿಳೆಯರ ಆಸೆಯನ್ನ ನಿರಾಸೆಗೊಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವು 5 ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಯಾವುದನ್ನ ಸರಿಯಾಗಿ ಪೂರೈಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. HD ದೇವೇಗೌಡರಿಗೆ, HD ಕುಮಾರ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯಕ್ಕೆ, ಗೃಹಲಕ್ಷ್ಮಿ ಹೆಸರಿನಲ್ಲಿ ಲಂಚ ಕೊಡುತ್ತಿರುವ ಸರ್ಕಾರಕ್ಕೆ, ಏನು ಘೋಷಣೆ ಮಾಡ್ತಿರ್ತಕ್ಕಂಥ ಈ ಗ್ಯಾರಂಟಿಗಳಲ್ಲೇ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆಯೋ ಈ ವಿಫಲಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಯೋಜನೆ ಹೆಸರಿನಲ್ಲಿ ಜನಗಳನ್ನು ಕೊಂಡುಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಯಾಗಬೇಕು. ಗೃಹಲಕ್ಷ್ಮಿ ಹಣ ಎಲ್ಲಿ ಜನರು ಉಗಿತಾ ಇದ್ದಾರೆ. ಮಂಡ್ಯ ಜನರು ಬುದ್ಧಿ ಕಲಿಸ್ತಾರೆ. ಶಕ್ತಿ ಯೋಜನೆ ಮಹಿಳೆಯ ಗುದ್ದಾಟ ತಂದಿಟ್ಟಿದ್ದೀರಿ.
ಬಸ್ಗಳ ಸಮಸ್ಯೆಗಳನ್ನು ಜನರು ಎದುರಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದೀರಿ. ಗ್ಯಾರಂಟಿ ಸರಿಯಾಗಿ ಕೊಡದಿದ್ರೆ ಜೆಡಿಎಸ್ ನಿಮಗೆ ಮುತ್ತಿಗೆ ಹಾಕ್ತೇವೆ. ದೇವೇಗೌಡರು ನೇತೃತ್ವದಲ್ಲಿ ರಾಜ್ಯದ ಜನರ ಪರ ನಿಲ್ತೇವೆ. ಹಾಲಿನ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇಲ್ಲ. ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಯಾವ ಕ್ಷಣದಲ್ಲಾದರೂ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೇವೆ. ಅಧಿಕಾರದ ದರ್ಪದಿಂದ ಮುಖ್ಯಮಂತ್ರಿ ಗುದ್ದಾಟ ನಡೀತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು. ಅಂತರ್ಕಲ್ ಕ್ಯಾನ್ವಾಸ್ ಮಾಡಿಸ್ಕೊಂಡು ಬೀದಿಗೆ ನಿಲ್ಸಿದಿರಲ್ಲ, ಇದಕ್ಕೆ ನಿಮ್ಗೆ ಏನ್ ಹೇಳಬೇಕು? ಒಂದ ಎರಡ ಹೇಳ್ತಾ ಹೋದ್ರೆ ಗೃಹಲಕ್ಷ್ಮಿ 2000 ರೂಪಾಯಿ ತಿಂಗಳು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಸಿದ್ದರಾಮಯ್ಯರು ಕಾಕಾ ಸಾಬ್ ನಿನಗೂ ಫ್ರೀ, ನಿನ್ ಹೆಂಡತಿಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರು. ಎಲ್ಲ ಹೆಣ್ಮಕ್ಳನ್ನ ಇವತ್ತು ಬೀದಿಗೆ ನಿಲ್ಸಿ ಕ್ಯಾಕರಿಸಿ ಮುಗಿಸ್ಕೊತಾ ಇದ್ರು ಮುಖ್ಯಮಂತ್ರಿಗಳ ಆದಿಯಾಗಿ. ಇವತ್ತು ಜಾರ್ಜ್ ಅವ್ರೆ ಸಂಬಳ ಕೊಡ್ತೀವಿ ಅಂತ ಹೇಳಿದಾರೆ ಅಂತ ಹೇಳ್ತೀರಿ. ಜಾರ್ಜ್ ಸಾಹೇಬ್ರೆ, ನಿಮ್ಮಂಗೆ ತಿಂಗಳಿಗೆ 106 ಕೋಟಿ ಬಾಡಿಗೆ ಬರಲ್ಲ ನಮ್ಮ ಬಡ ಜನಕ್ಕೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಇವತ್ತು ಆಮಿಷ ಒಡ್ಡಿ ಇವತ್ತು ಹೆಣ್ಮಕ್ಳಿಗೆ 2,000 ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ ಅಂತೇಳಿ, ಕರೆಂಟ್ ಫ್ರೀ ಕೊಡ್ತೀನಿ ಅಂತೇಳಿ ಓಟ್ ಹಾಕ್ಸ್ಕೊಂಡು ಇವತ್ತಿಗೆ 136 ಸೀಟ್ ಬಂದಿರ್ತಕ್ಕಂಥದ್ದು. ನೀವು ಈ ರಾಜ್ಯದ ವಿದ್ಯುತ್ ಶಕ್ತಿ ಮಂತ್ರಿ ಆಗಿರ್ತಕ್ಕಂಥದ್ದನ್ನ ಅರ್ಥೈಸ್ಕೊಂಡು ಮಾತಾಡಬೇಕು. ಜನಸಾಮಾನ್ಯರನ್ನ ನೀವು ಲಘುವಾಗಿ ಬೀದಿಯಲ್ಲಿ ಮಾತಾಡೋದಾದ್ರೆ ಇದಕ್ಕೆ ತಕ್ಕ ಶಾಸ್ತ್ರೀಯ ನಮ್ಮ ಜನ ಮಾಡ್ತಾರೆ ಈ ರಾಜ್ಯದಲ್ಲಿ. ಅದರಲ್ಲೂ ಮಂಡ್ಯ ಜನ ನಿಮಗೆ ಬುದ್ಧಿ ಕಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ. ಶಕ್ತಿಯಾಗಿ ಏನ್ ಮಾಡಿದ್ರಿ? ನಿಮಗೆ ನಾಚಿಕೆ ಆಗ್ಬೇಕು. ಮರ್ಯಾದೆಯಿಂದ ನಮ್ಮ ಹೆಣ್ಮಕ್ಳು ಮನೆಯಲ್ಲಿದ್ರು ಅವ್ರನ್ನ ಬಸ್ಸಲ್ಲಿ ಗುದ್ದಾಟ ಮಾಡೋದು. ಇವರನ್ನ ನೋಡ್ತಾ ಇದ್ರೆ ಗುದ್ದಾಟನ ಕಿತ್ಕೊಳ್ಳೋದಾಗುತ್ತೆ. ನೀವು ಬಸ್ಸಲ್ಲಿ ಫ್ರೀ ಕೊಡ್ತೇವೆ ತಾನೇ ನಮ್ಮ ಮನೆ ಹೆಣ್ಮಕ್ಳು ಈಚೆ ಬಂದಿರ್ತಕ್ಕಂಥದ್ದು. ಅದು ಒಂದ್ ಕಡೆ. ಇವತ್ತು ಬಸ್ ಓಡೋದು ಜಾರಿ ರೂಟ್ಗಳೇನಿದೆ ಎಲ್ಲ ಬಸ್ ಕ್ಯಾನ್ಸಲ್ ಮಾಡಿದಿರಿ. 10 ಬಸ್ ಹೋಗೋ ಕಡೆ DC ಗಳ ಫೋನ್ ಮಾಡೋದು ಹೇಳ್ತಾರೆ, ನಮ್ಗೆ ಏನ್ ಮಾಡ್ಲಿ ಸರ್, ಎಲ್ಲ ವಿಡ್ರಾ ಮಾಡ್ಬಿಟ್ಟಾರೆ, ಸುಮ್ಮನೆ ಕಾರಣಸಾರ ಕೊಡಿಸಿ ಅಂತಾರೆ. ಅಧಿಕಾರಿಗಳನ್ನ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದೀರಿ ಇಂಥ ಯೋಜನೆಗಳನ್ನು ತಂದು. ಇವತ್ತು ಅನ್ನಭಾಗ್ಯ ಹೇಳ್ಬೇಕು ನಮ್ಮ ಅನ್ನಭಾಗ್ಯದ ಮಂತ್ರಿಗಳಿಗೆ. ಇಲ್ಲೊಂದು ಹೇಳ್ತಾರೆ, ಡೆಲ್ಲಿಲಿ ಒಂದು ಹೇಳ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೇಳ್ತಾರೆ. ಈ ತಿಂಗಳಿಂದ ಕರೆಕ್ಟ್ ಆಗಿ ನೀವು ಕೊಡ್ತಕ್ಕಂಥ ಭಾಗ್ಯಗಳನ್ನ 1 ರಿಂದ 5ನೇ ತಾರೀಕೊಳಗೆ ನೀವು ಕೊಡದೇ ಇದ್ರೆ ಜನಕ್ಕೆ ನಿಮಗೆ ತಕ್ಕ ಶಾಸ್ತಿಯನ್ನ, ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಾಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಮುಂದೆ ನಿಮ್ಮನ್ನು ಅಡ್ಡ ಹಾಕುವಂತ ಕೆಲಸನ ಸಾಮಾನ್ಯ ಇದರಿಂದ ನೋವನ್ನು ಊಟ ಮಾಡ್ತಾ ಇದ್ದಾರೆ. ಇವತ್ತು ಅವರಿಂದ ನಿಮ್ಮ ಮನೆ ಮುಂದೆ ನಾವು ದೊಡ್ಡ ಜಾಥಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ, ಜಿಲ್ಲಾಧ್ಯಕ್ಷ ಡಿ ರಮೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿ ಆವರಣದಲ್ಲಿ ನಡೆಯಿತು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ನೂತನ ಅಧ್ಯಕ್ಷರಾಗಿ ಬಿಆರ್ ಕೃಷ್ಣೇಗೌಡ ಮತ್ತು ಮಹಿಳಾ ಜಿಲ್ಲಾ ಅಧ್ಯಕ್ಷರು ಕಮಲರಾಜ್ ಹಾಗೂ ಉಪಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಅವರಿಂದ ಅಧಿಕಾರ ಸ್ವೀಕಾರ ಮಾಡಿದರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಬಿಆರ್ ಕೃಷ್ಣೇಗೌಡ, ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ನೂತನ ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಸೇವಾದಳದ ರಾಜ್ಯಾಧ್ಯಕ್ಷ ರಮೇಶ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ, ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಹಾಗೂ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಲು ನಿಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ ಅಂತ ಮನವಿ ಮಾಡಿದರು. ಮತ್ತು ಸೇವಾದಳದ ರಾಜ್ಯಾಧ್ಯಕ್ಷರಾದಂಥ ರಾಮಚಂದ್ರ ಅವರಿಗೆ, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ಅವರಿಗೆ, ನಮ್ಮ ಶಾಸಕರಾದಂಥ MLA ಅವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಎಲ್ಲ ನಮ್ಮ ಜಿಲ್ಲೆಯ ಶಾಸಕರಿಗೆ, ಶಾಸಕರಿಗೆ ಹಾಗೂ ಎಲ್ಲ ಪಕ್ಷದ ಜಿಲ್ಲಾ ಮುಖಂಡರು, ಎಲ್ಲ ಪ್ರಾಕಾರದಿಂದ ಈ ಸಂದರ್ಭದಲ್ಲಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಪಕ್ಷವನ್ನು ಸಂಘಟನೆಗೆ ಎಲ್ಲರೂ ಸಹಕಾರ ಆಶೀರ್ವಾದ ಮುಖ್ಯವಾಗಿದೆ. ಪಕ್ಷ ಸಂಘಟನೆಗೆ ಎಲ್ಲ ಕಾರ್ಯಕ್ರಮಗಳನ್ನು ರಚನೆ ಮಾಡಲಿಕ್ಕೆ ಎಲ್ಲ ಪಕ್ಷದ ನಾಯಕರು ನನಗೆ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಎಲ್ಲ ಮುಖಂಡರು ಎಲ್ಲ ಶಾಸಕರು ಕೋರ್ತಾ ಈ ಸಂದರ್ಭದಲ್ಲಿ ನನ್ನ
ಸೌರಭ್ಯ ಆಯ್ಕೆ ಮಾಡಿ ಮತ್ತೊಮ್ಮೆ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ, ಬಿಆರ್ ಕೃಷ್ಣೇಗೌಡ ಜಿಲ್ಲೆಯಲ್ಲಿ ಸಮರ್ಥವಾಗಿ ಸಂಘಟನೆ ಮಾಡ್ತಾರೆ ಎಂಬ ಉದ್ದೇಶದಿಂದ ಸೇವಾದಳಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಎಂದರು. ನಮ್ಮ ಕೃಷ್ಣೇಗೌಡರನ್ನ ನೇಮಕ ಮಾಡುವ ಮೂಲಕ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗೆ ಈ ಒಂದು ಜವಾಬ್ದಾರಿನ ನಮ್ಮ ಪಕ್ಷ ನೀಡಿದೆ. ಈಗಾಗಲೇ ನಮ್ಮ ಆತ್ಮೀಯರು ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು, ನಮ್ಮ ಸಚಿವರಾದ ನಮ್ಮ ನಾಯಕರಾದ ಚಂದ್ರಶೇಖರ್ ಎಲ್ಲರೂ ಕೂಡ ಒಂದು ಶುಭವನ್ನು ಹಾರೈಸಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಕೂಡ ಬರಬೇಕಾಗಿತ್ತು. ಸೆಷನ್ ಇರೋದ್ರಿಂದ ಅವರು ಬರಲಿಕ್ಕಾಗಲ್ಲ, ನೀವು ಜವಾಬ್ದಾರಿಯನ್ನು ನೀಡಿ ಕೃಷ್ಣೇಗೌಡರಿಗೆ ಸಮರ್ಥವಾಗಿ ಈ ಒಂದು ಸಂಘಟನೆ ಮಾಡ್ತಾರೆ ಜಿಲ್ಲಾದ್ಯಂತ ಅಂತಕ್ಕಂಥದ್ದು ಅವರು ಕೂಡ ಹಾರೈಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಕೆಕೆ ರಾಧಾಕೃಷ್ಣ ಮಾತನಾಡಿ, ಚುನಾವಣೆ ಹೋರಾಟ ಹಾಗೂ ರಾಜಕೀಯದಲ್ಲಿ ಮುಂಚೂಣಿಯಾಗಿರುವ ಬಿಆರ್ ಕೃಷ್ಣೇಗೌಡ ಅವರಿಗೆ ಕಾಂಗ್ರೆಸ್ ಸೇವಾದಳದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರುವುದು ಹೆಮ್ಮೆಯಾಗಿದೆ ಎಂದರು. ಅವರಿಗೆಲ್ಲ ಮನೆ ಕೂತ ಅಭ್ಯಾಸ ಇಲ್ಲ. ಒಂದು ಚುನಾವಣೆ ಆಗಲಿ, ಒಂದು ರಾಜಕೀಯವಾಗಿ ಏನೇ ಒಂದು ಹೋರಾಟ ನಡೀತದೆ, ರಾಜಕೀಯವಾಗಿ ಒಂದು ಚಟುವಟಿಕೆಗಳು ಶುರುವಾಯಿತು ಅಂತಂದ್ರೆ ಕೃಷ್ಣಪ್ಪನ ಮನೆ ಕೂರ್ಸಕ್ಕಾಗಲ್ಲ. ಅಂಥವ್ರನ್ನ ನಾವು ಸೇವಾದಳದ ಅಧ್ಯಕ್ಷನಾಗಿ ಚುನಾವಣೆ ಮಾಡೋದು, ಆಯ್ಕೆ ಮಾಡೋದು ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ ಆಗಿದೆ. ನಾನು ನಿಮಗೆಲ್ಲ ಆಭಾರಿಯಾಗಿದ್ದೇನೆ. ಜೊತೆಗೆ ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ನನಗಿದೆ. ನಿಮ್ಮೆಲ್ಲರ ಸಹಕಾರ ಪಕ್ಷ ನಾವು ಸಹ ಈಗ ದೇಶದ ಮಾತಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬಿಆರ್ ಕೃಷ್ಣೇಗೌಡ ಅವರಿಗೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಹಾಗೂ ಒಕ್ಕಲಿಗರ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ರುದ್ರಪ್ಪ, ಅಪ್ಪಾಜಿಗೌಡ, ಕೃಷ್ಣ, ಎಲ್ ಕೃಷ್ಣ, ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಚಿದಂಬರ್ ಸೇರಿದಂತೆ ಹಲವರು ಹಾಜರಿದ್ದರು. ಲಿಂಗಾಯತ ಧರ್ಮದ ಬಗ್ಗೆ ಹಾಗೂ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ರಂಭಾಪುರ ಕೇದಾರನಾಥ ಶ್ರೀ ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂಎಸ್ ಮಂಜುನಾಥ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ನಡೆದ ಲಿಂಗಾಯತ ಸಮಾವೇಶದಲ್ಲಿ ವಚನ ದರ್ಶನ ಮಿತ್ರ ಸತ್ಯ ಎಂಬ ಗ್ರಂಥ ಬಿಡುಗಡೆಯ ವೇಳೆ ವೀರಶೈವ ಪದ ಬಳಕೆಯ ಬದಲಾಗಿ ಲಿಂಗಾಯತ ಪದ ಬಳಸುವಂತೆ ಹೇಳಿದಾಗ ಈ ರೀತಿಯ ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಕಿಡಿಕಾರಿದ್ರು. ಬಸವಣ್ಣರನ್ನ ವಿಶ್ವಗುರು ಅಂತ ಇಡೀ ವಿಶ್ವವೇ ಒಪ್ಪಿದೆ. ರಾಜ್ಯ ಸರ್ಕಾರವು ಎಲ್ಲ ಇಲಾಖೆಗಳ ಕಚೇರಿಯಲ್ಲಿ ಬಸವಣ್ಣನವರ ಭಾವಚಿತ್ರ ಅಳವಡಿಸುವಂತೆ ಸೂಚಿಸಿದೆ. ರಂಭಾಪುರ ಕೇದಾರನಾಥ್ ಶ್ರೀ ಬಸವ ಜಯಂತಿ ಆಚರಿಸದೆ ಬಸವಣ್ಣನವರ ಭಾವಚಿತ್ರವನ್ನು ಅಳವಡಿಸದೆ ಧರ್ಮ ದ್ರೋಹ ಕೆಲಸ ಮಾಡುತ್ತಿದ್ದಾರೆ ಅಂತ ದೂರಿದರು. ಹಿರಿಯ ಸಾಹಿತಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದಲ್ಲದೆ ಲಿಂಗಾಯತ ಧರ್ಮ ಒಂದು ಧರ್ಮವೇ ಅಲ್ಲ ಎಂಬ ವಿವೇಕಿತನದ ಮಾತುಗಳನ್ನಾಡಿದ್ದಾರೆ. ಪುರಾಣವನ್ನೇ ಇತಿಹಾಸ ಅಂತ ಅವರು ತಿಳಿದಿದ್ದು, ಬಸವಣ್ಣನವರ ವಚನಗಳು ತತ್ವಗಳನ್ನು ತಿಳಿದು ಲಿಂಗಾಯತ ಧರ್ಮವನ್ನು ಸೇರಿಕೊಳ್ಳಿ, ಇಲ್ಲವಾದಲ್ಲಿ ಜನರಲ್ಲಿ ಗೊಂದಲ ಸೃಷ್ಟಿಸೋದನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ ಅಂತ ತಾಕೀತು ಮಾಡಿದರು. ಬೆಂಗಳೂರಿನಲ್ಲಿ ಲಿಂಗಾಯತ ಮಹಾಸಭಾದ ಒಂದು ಸಭೆ ನಡೆಯುವ ವಿಚಾರದಲ್ಲಿ ಅಲ್ಲಿ ಒಂದು ಗ್ರಂಥವನ್ನು ಬಿಡುಗಡೆ ಆಗ್ತದೆ. ಆ ಗ್ರಂಥ ಬಿಡುಗಡೆ ಆ ಟೈಮ್ನಲ್ಲಿ ವಚನ ದರ್ಶನ ಅನ್ನೋ ಒಂದು ಗ್ರಂಥವನ್ನು ಬಿಡುಗಡೆ ಸತ್ಯ ಅನ್ನೋ ಒಂದು ಗ್ರಂಥವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ಗೋರು ಚನ್ನಬಸಪ್ಪನವರು ಏನಂತ ಹೇಳಿದ್ರೆ, ಲಿಂಗಾಯತ ಧರ್ಮವನ್ನು ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಇಷ್ಟಲಿಂಗ ಕಾನ್ಸೆಪ್ಟನ್ನು ಕಂಡಿಡಿದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದಂಥವರು. ನಾವೆಲ್ಲ ಲಿಂಗಾಯತರು ಅನ್ನೋ ಹೆಸರನ್ನೇ ಬಳಕೆ ಮಾಡಬೇಕು, ವೀರಶೈವ ಪದವನ್ನು ಬಿಡಿ, ಇನ್ನು ಮುಂದೆ ಲಿಂಗಾಯತ ಪದವನ್ನು ಬಳಸಿ ಅಂತೇಳಿ ಎಲ್ಲರಿಗೂ ಸಲಹೆ ಕೊಟ್ಟಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಎಲ್ಲರೂ ಸುಧಾ ಅಲ್ಲಿ 10 ಜನ ಸಚಿವರಿದ್ದರು, ಶಾಸಕರಿದ್ದರು, ಸಾವಿರಾರು ಜನ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಂದ ಬಂದಂಥ ನಮ್ಮ ಸಂಘಟನೆಯ ಮುಖಂಡರುಗಳು, ಪದಾಧಿಕಾರಿಗಳು, ಎಲ್ಲ ಜಿಲ್ಲೆಯ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿದ್ದಂಥ ಒಂದು ಇದರಲ್ಲಿ ಸಭೆಯಲ್ಲಿ ಆ ಒಂದು ಮಾತುಗಳನ್ನ ಆಡ್ತಾರೆ. ಆ ಒಂದು ಮಾತನ್ನು ಇವರು ನಮ್ಮ ಬಾಳೆಹೊನ್ನೂರು ಜಗದ್ಗುರುಗಳು ರಂಭಾಪುರಿ ಶ್ರೀಗಳು ಹಾಗೂ ಮತ್ತು ಕೇದಾರ ಜಗದ್ಗುರುಗಳು ಆ ಮಾತನ್ನು ಇವರು ಖಂಡನೆ ಮಾಡ್ತಾರೆ. ವೀರಶೈವ ಪದ ಬೇಡ ಅಂತ ಹೇಳಿರೋದು ಸತ್ಯವಾಗಿದೆ. ಸತ್ಯವನ್ನು ಹೇಳಿದ್ರೆ ಇವರು ಅರ್ಗಿಸ್ಕೊಳ್ಳೋಕ್ಕೆ ಸ್ವಾಮೀಜಿಯವ್ರ ಕೈಲಿ ಆಗ್ತಾಯಿಲ್ಲ. ಇವರು ಸಂಪೂರ್ಣ ಮನುವಾದಿಗಳಾಗಿತ್ಕೊಂಡು ಇವರು ಇದುವರೆಗೂ ಜನಗಳನ್ನ ದಿಕ್ತಪ್ಪಿಸಿ ಈಗಲೂ ನಮ್ಮನ್ನು ದಿಕ್ತಪ್ಪಿಸುವಂಥ ಕೆಲಸಗಳನ್ನೇ ಇವರು ಇಬ್ಬರು ಸ್ವಾಮೀಜಿಗಳು ಏನು ಪಂಚಪೀಠದ ಸ್ವಾಮೀಜಿಗಳಿದ್ದಾರೆ ಈಗಲೂ ಸದಾ ಅದನ್ನೇ ಮಾಡ್ಕೊಬತ್ತಾ ಇದ್ದಾರೆ. ಮೊನ್ನೆ ಹೇಳಿಕೆ ಕೊಡುವಾಗ ಲಿಂಗಾಯತ ಧರ್ಮನೇ ಅಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಇಡೀ ಕರ್ನಾಟಕದಲ್ಲಿ ಬಹುದೊಡ್ಡ ಧರ್ಮ ಯಾವುದಾರ ಇದೆ ಅದು ಲಿಂಗಾಯತ ಧರ್ಮ. ಅದು 12ನೇ ಶತಮಾನದಲ್ಲೇ ಬಸವಣ್ಣವರು ಸ್ಥಾಪಿಸಿದಂಥ ಧರ್ಮ. ಎಲ್ಲರನ್ನು ಒಪ್ಪಿ ನಮ್ಮಲ್ಲಿ 99 ಪಂಗಡಗಳಿವೆ. 99 ಪಂಗಡಗಳೆಲ್ಲ ಒಪ್ಪಿ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಮಾಡಿ ಎಲ್ಲ ಧರ್ಮವನ್ನು ಎಲ್ಲ ಧರ್ಮೀಯರನ್ನು ಒಪ್ಪುವಂಥ ಧರ್ಮ ಯಾವುದಾರ ಇದ್ದರೆ ಅದು ಲಿಂಗಾಯತ ಧರ್ಮ.
ಅಂಥ ಬಹುದೊಡ್ಡ ಧರ್ಮವನ್ನು ಇದು ಲಿಂಗಾಯತ ಧರ್ಮನೇ ಅಲ್ಲ ಅಂತೇಳಿ ರಂಭಾಪುರಿ ಶ್ರೀಗಳು ಮತ್ತು ಕೇದಾರನಾಥ ಶ್ರೀಗಳು ಅದು ಹೇಳಿಕೆ ಕೊಡ್ತಾರೆ. ಇದು ಖಂಡನೀಯ. ಇದು ನಾವು ವೀರಶೈವ ಪದವನ್ನು ಬಿಡಬೇಕು. ನಾವು ಈ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಕೊಡೋದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೂ ಸುಧಾ ಹೋಗಿದ್ದೆವು. ಸುಪ್ರೀಂ ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾರೆ, ವೀರಶೈವರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೀರಶೈವರ ಪದಕ್ಕೆ ಇತಿಹಾಸ ಇಲ್ಲ. ರೇಣುಕಾಚಾರ್ಯ ಎಂಬ ಕಾಲ್ಪನಿಕ ವ್ಯಕ್ತಿ, ಅವರು ಉದ್ಭವ ಮೂರ್ತಿ, ಅವರು ಯಾವುದೇ ತಾಯಿಯ ಗರ್ಭದಿಂದ ಜನಿಸಿದವಂಥವರಲ್ಲ. ಇದು ಸುಳ್ಳಿನ ಕಥೆ ಅಂತೇಳಿ ಅದನ್ನು ತಿರಸ್ಕರಿಸ್ತಾರೆ. ಅದು ಸ್ವಾಮೀಜಿಯವ್ರಿಗೂ ಗೊತ್ತು, ತಮಗೆಲ್ಲ ತಿಳಿದಿರುವಂಥ ವಿಚಾರ. ಈ ವಿಚಾರನ ಅವ್ರು ಕೈಗೆತ್ಕೊಂಡು ಮತ್ತೆ ಜನಗಳನ್ನ ದಿಕ್ಕು ತಪ್ಸಕ್ಕೆ ಮಾಡ್ತಾರೆ. ಬಸವಣ್ಣವರು ಬಸವಾದಿ ಸೆಂಡ್ರು ಏನು ಮಾಡ್ತಿರು ಅಂತಂದರೆ, ಕಂದಾಚಾರಗಳು ಮೂಢನಂಬಿಕೆಗಳನ್ನ ದೂರ ಇಟ್ಟು ಎಲ್ಲರಲ್ಲೂ ಬೆರೆಯುವಂಥ ಒಂದು ಇದಿತ್ತು. ಆದರೆ ಇವರು ವೀರಶೈವ ಪೀಠಾಧೀಶರು ಏನು ಮಾಡ್ತಾರೆ, ಇವರು ಬೆಳಿಗ್ಗೆ ಎದ್ದರೆ ಕಂದಾಚಾರ ಮಾಡೋದು, ಮೂಢನಂಬಿಕೆ ಹೇಳೋದು, ಶಾಸ್ತ್ರ ಹೇಳೋದು, ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನ ಮಾಡ್ತಾರೆ. ನಾವು ಏಕದೇವರನ್ನ ಇದನ್ನು ಮಾಡಬೇಕು, ನಾವು ಪೂಜೆ ಮಾಡಬೇಕು. ಅದಕ್ಕೆ ಬಸವಣ್ಣವರು ಇಷ್ಟಲಿಂಗವನ್ನು ವಿಶ್ವ ಆಕಾರ ಆಗಿರುವಂಥ ಇಷ್ಟಲಿಂಗ ಕಾನ್ಸೆಪ್ಟನ್ನು ಕಂಡಿದ್ದು ಲಿಂಗವನ್ನು ಎಲ್ಲರೂ ಸುಧಾ ಅದನ್ನು ಧರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಇವರು ಇತ್ತಾಗೆ ಇಷ್ಟಲಿಂಗನೂ ಪೂಜೆ ಮಾಡೋದು, ಬೇರೆ ಎಲ್ಲ ದೇವ್ರುಗಳನ್ನೂ ಪೂಜೆ ಮಾಡೋದು, ಜನಗಳಲ್ಲಿ ಗೊಂದಲ ಸೃಷ್ಟಿಸುವಂಥ ಕೆಲಸ ಮಾಡ್ತಾರೆ. ಇವರು ನಾಡೋಜ ಚನ್ನಬಸಪ್ಪನವ್ರ ಬಗ್ಗೆ ಅವಹೇಳನಕಾರಿಯಾದ ಮಾತುಗಳನ್ನ ಆಡಿದ ಇವರು ವಾಪಸ್ ತಗೋಬೇಕು. ಅದರ ಬಗ್ಗೆ ನಮ್ಮ ರಾಜ್ಯದ ಜನತೆ ಎದುರುಗಡೆ ಇವರು ಕ್ಷಮೆ ಕೇಳುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘದ ಮುಖಾಂತರ ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಬಸವೇಶ್ವರ ಮಠದ ಓಂಕಾರ ಶ್ರೀ ಶಿವಲಿಂಗಪ್ಪ, ಬೆಳಪ್ಪ, ಎಲ್ಡಿ ನಂದೀಶ್ ಹಾಜರಿದ್ದರು. ಮಂಡ್ಯ ತಾಲೂಕಿನ ಮುದ್ದನಘಟ್ಟ ಗ್ರಾಮದ ಸುರೇಶ್ ಗೌಡ ಮತ್ತು ಬೆಂಗಳೂರಿನ ಐಶ್ವರ್ಯ ಎಂಬ ಯುವ ಪ್ರೇಮಿಗಳ ಸರಳ ವಿವಾಹವು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ವತಿಯಿಂದ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ನಗರದಲ್ಲಿರುವ ಕಲ್ಲಹಳ್ಳಿಯ ಶ್ರೀ ವೀರಾಂಜನೇಯ ದೇವಾಲಯದ ಆವರಣದಲ್ಲಿ ಮುದ್ದನಘಟ್ಟ ಗ್ರಾಮದ ಕಾಳಬೋರೇಗೌಡ ಜಯಲಕ್ಷ್ಮಿ ದಂಪತಿಗಳ ಪುತ್ರ ಸುರೇಶ್ ಮತ್ತು ಬೆಂಗಳೂರಿನ ಐಶ್ವರ್ಯ ಇವರು ದಾಂಪತ್ಯ ಜೀವನಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾಲಿರಿಸಿದರು. ಬಳಿಕ ಮಾತನಾಡಿದ ವರ ಸುರೇಶ್ ಮತ್ತು ಐಶ್ವರ್ಯ, ನಾನು ಬಡವರಾಗಿದ್ದು ಕೆಲವು ವರ್ಷಗಳ ಹಿಂದೆ ಪ್ರೀತಿಸುತ್ತಿದ್ದೆವು. ಮದುವೆಯಾಗಲು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಅಧ್ಯಕ್ಷ ಮಹಾಲಿಂಗೇಗೌಡ ಅವರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಹೇಳಿದ್ವು. ಆಗ ಅವರು ಮಂಡ್ಯದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ವಿವಾಹ ನೋಂದಣಿಯನ್ನ ನೆರವೇರಿಸಿದ್ರು ಅಂತ ಮಾಹಿತಿ ನೀಡಿದ್ರು. ಇತ್ತೀಚಿನ ದಿನಗಳಲ್ಲಿ ಮದುವೆಯಾಗುವ ವರರಿಗೆ ವಧುಗಳೇ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರಳ ವಿವಾಹ ಆಗೋದ್ರ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ನಮ್ಮ ಮನವಿಗೆ ಸ್ಪಂದಿಸಿ ಆಸರಿಯಾಗಿ ಪ್ರೋತ್ಸಾಹ ನೀಡಿತು ಅಂತ ತಿಳಿಸಿದರು. ಇವರ ಆಸೆಯಂತೆ ನಮ್ಮ ದಾಂಪತ್ಯ ಜೀವನವನ್ನ ಸುಖಕರವಾಗಿ ಮತ್ತು ಗೌರವಪೂರ್ವಕವಾಗಿ ಜೀವನ ನಡೆಸುತ್ತೇವೆ ಅಂತ ಭರವಸೆ ನೀಡಿದರು. ನಮ್ಮಂತಹ ಬಡವರು ಸಮಾಜ ಸೇವಕರಾದ ಮುದ್ದನಘಟ್ಟ ಮಹಾಲಿಂಗೇಗೌಡ ಅವರ ಆಶೀರ್ವಾದ ಮತ್ತು ಪ್ರೋತ್ಸಾಹ ಪಡೆದು ಉತ್ತಮ ಜೀವನ ಕಟ್ಟಿಕೊಳ್ಳಲು ಉದ್ಯೋಗವನ್ನ ಸಹ ಕೊಡಿಸಲು ಭರವಸೆ ನೀಡಿ ಬದುಕು ಕಟ್ಟಿಕೊಳ್ಳಲು ಮನವಿ ಮಾಡಿದರು. ಸುರೇಶ್ ಎಂಬ ನಾನು ಮುದ್ದನಘಟ್ಟ ಗ್ರಾಮ ಕಂಬಳಿ ಪೋಸ್ಟ್ ಬಸವಗೌಡಲಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. MM ಫೌಂಡೇಶನ್ ವತಿಯಿಂದ ನಾನು ಐಶ್ವರ್ಯ ಎಂಬ ಯುವತಿಯನ್ನು ಮ್ಯಾರೇಜ್ ಆಗಿ ಮದುವೆಯಾಗಿದ್ದೇನೆ. MM ಫೌಂಡೇಶನ್ ವತಿಯಿಂದ ಮುದ್ದನಘಟ್ಟ ಮಾಲಿಂಗೇಗೌಡರು ಸಹಾಯವನ್ನು ಮಾಡಿದ್ದಾರೆ. ನಮ್ಮಂಥ ಬಡವರಿಗೆ ಸಾಕಷ್ಟು ಜನರಿಗೆ ಇಂಥ ಸಹಾಯ ಹೆಲ್ಪ್ ಮಾಡಲಿ ಅಂತ ಹೇಳ್ತಾ ಮಾಲಿಂಗೇಗೌಡರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. MM ಫೌಂಡೇಶನ್ ವತಿಯಿಂದ ನಮಗೆ ತುಂಬ ಸಹಾಯ ಆಗಿದೆ. ಮಹಾಲಿಂಗೇಗೌಡರವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ನಾವು ಇದೇ ಥರ ನಂಬಿಕೆ ಪ್ರೀತಿ ಉಳಿಸ್ಕೊಂಡು ಹೋಗ್ತೀವಿ. ಇದೇ ಥರ ನೂರಾರು ಜನ ಈ ಫೌಂಡೇಶನ್ಗೆ ಸಹಾಯ ಪಡ್ಕೊಳ್ಳಿ ಅಂತ ಕೋರ್ಕೊಡ್ತೀವಿ. ತುಂಬ ಧನ್ಯವಾದ. ಕಾರ್ಯಕ್ರಮದಲ್ಲಿ ವರನ ತಾಯಿ ಜಯಮ್ಮ ಹಾಗೂ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಗೌರವಾಧ್ಯಕ್ಷ ರವಿಗೌಡ, ಖಜಾಂಚಿ BM ಶಶಿಕುಮಾರ್, ಟ್ರಸ್ಟಿ ವಿಶ್ವ ಮತ್ತಿತರರು ಹಾಜರಿದ್ದರು. ಟಿ. ನರಸೀಪುರ ಪಟ್ಟಣದ ನಂಜನಗೂಡು ಕೊಳ್ಳೇಗಾಲ ಮುಖ್ಯ ರಸ್ತೆ ಹಾಗೂ ಲೋಕೋಪಯೋಗಿ ಇಲಾಖೆ ಕಟ್ಟಡದ ಕಾಂಪೌಂಡ್ ನಿರ್ಮಾಣದ ಕಾಮಗಾರಿಗೆ ಸಂಸದರಾದ ಸುನೀಲ್ ಬೋಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಂಸದರು, ಪಟ್ಟಣದ ಪ್ರಮುಖ ರಸ್ತೆ ಇದಾಗಿದ್ದು ರಸ್ತೆಯ ಬದಿಯಲ್ಲಿ ಇರುವ ಮನೆಗಳ ನಿವಾಸಿಗಳಿಗೆ ಬಹಳ ತೊಂದರೆಯಾಗಿತ್ತು. ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಂಚರಿಸ್ತಾ ಇದ್ದು ವಾಹನಗಳ ಹೊಗೆ ಹಾಗೂ ಧೂಳಿನಿಂದ ಸಾರ್ವಜನಿಕರು ಅನಾರೋಗ್ಯಕ್ಕೀಡಾಗ್ತಾ ಇದ್ದು ನಿವಾಸಿಗಳಿಂದ ವ್ಯಾಪಕ ದೂರು ಕೇಳಿ ಬಂದ ಹಿನ್ನೆಲೆ ಜರೂರಾಗಿ ಕಾಮಗಾರಿ ಮುಗಿಸಬೇಕು ಎಂದರು.
ಈ ಸಂದರ್ಭದಲ್ಲಿ ಪುರಸಭೆ ಎಂಜಿನಿಯರ್ ವಿರುದ್ಧ ತಿರುಗಿಬಿದ್ದ ಸಾರ್ವಜನಿಕರು, ಲೋಕಸಭಾ ಸಂಸದರು ಗುದ್ದಲಿ ಪೂಜೆಗೆ ಬಂದಾಗ ಕಾಮಗಾರಿಯ ಸಂಪೂರ್ಣ ವಿವರದ ಮಾಹಿತಿಯನ್ನು ಒದಗಿಸದೆ ಬೇಜವಾಬ್ದಾರಿತನದಿಂದ ತಮ್ಮ ಮೊಬೈಲ್ನಲ್ಲಿ ಮಾಹಿತಿಯನ್ನು ತೋರಿಸುವ ಇಂತಹ ಎಂಜಿನಿಯರಿಂದ ಯಾವ ಅಭಿವೃದ್ಧಿ ಕೆಲಸ ನಿರೀಕ್ಷಿಸುವುದಕ್ಕೆ ಸಾಧ್ಯ? ಸ್ಥಳೀಯ ಜನಪ್ರತಿನಿಧಿಗಳಿಗೆ ಜವಾಬು ನೀಡುವ ಇವರು ಶ್ರೀಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುತ್ತಾರೆಯೇ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಭೀಮರಯ್ಯ, ಸಂಸದ ಸುನೀಲ್ ಬೋಸ್ ಅವರಿಗೆ ಟಿ ನರಸೀಪುರ ಪುರಸಭೆ ಎಂಜಿನಿಯರ್ ದೂರಿನ ಸುರಿಮಳೆಗೈದರು. ಧೂಳು ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ. ಇಲ್ಲಿಗೆ ನಂಜನಗೂಡು ರೋಡ್ ಬೇರೆ, ಮನೆಗೆ ಊಟ ಮಾಡೋದು ಪಾಕದ ಧೂಳು. ಸಂಸದರು ಸಾರ್ವಜನಿಕರ ಅಹವಾಲು ಸ್ವೀಕರಿಸುವ ಸಂದರ್ಭದಲ್ಲಿ ನಿವಾಸಿಗಳು ಪುರಸಭೆ ಎಂಜಿನಿಯರ್ ವಿರುದ್ಧ ತಿರುಗಿಬಿದ್ದು ಹಲವಾರು ವರ್ಷಗಳಿಂದ ಧೂಳನ್ನು ಸೇವಿಸುತ್ತಾ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರುವ ಸಾರ್ವಜನಿಕರ ಸಮಸ್ಯೆಯನ್ನ ದೂರ ಮಾಡಬೇಕು ಅಂತ ಆಗ್ರಹಿಸಿದರು. ಮರದ ದಿಂಬಿಗಳು ಹಾಕ್ಬಿಡ ಈ ರೋಡ್ ಯಾವ ಬರಲೇಬಾರದು ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಅದಕ್ಕೆ ಹೇಳ್ತೀನಿ. ಆ್ಯಕ್ಚುಲಿ ಇವತ್ತು ಇದು ಪೂಜೆ ಇರಲಿಲ್ಲ, ಕೇಳಿ ಹೇಳ್ತೀನಿ. ನನಗೆ ದಿಶಾ ಮೀಟಿಂಗ್ ಇತ್ತು ನಗರ. ನನಗೆ ಇದೊಂದು PWD ಇಂಜಿನಿಯರ್ ಬಂದು ಇದೊಂದು ಮಾಡಿಕೊಟ್ಬಿಡೋಣ ನಮಗೆ ಅಂತಂದರು. ನಮ್ಮ ಕಾಂಪೌಂಡ್ದು ಆಫೀಸ್ಗೆ ನಮ್ಮ ಇಲ್ಲಿರೋದು ಹಣ ರೋಡ್ ತುಂಬ ಇದಾಗ್ಬಿಡೈತೆ. ನಾನು ಡೆಲ್ಲಿಗೆ ಶನಿವಾರ ಹೋದ್ರೆ ಬರೋದು ಏಪ್ರಿಲ್ 5 ಸರಿ ಅಸೆಂಬ್ಲಿ ಇತ್ತು ಸೆಷನ್, ನನಗೆ ಪಾರ್ಲಿಮೆಂಟು. ಅಲ್ಲಿ ಗಂಟೆ ಲೇಟ್ ಆಗೋಯ್ತು ಅಣ್ಣ. ಗುದ್ದಿ ಪೂಜೆ ಮಾಡೋದು ಸಡನ್ನಾಗಿ ಫಿಕ್ಸ್ ಮಾಡಿದ್ದು. ಏಜೆನ್ಸಿ ಓಪನ್ ಆಗಿ ಅದರಿಂದ ಪೂಜೆ ಮಾಡಿಸ್ಬಿಡಿ, ನಾವು ಮಾಡಿಸ್ಕೊತೀವಿ ಅಂತ ನಮ್ಮ ಹುಡುಗರುಗಳೇ ಬಂದಿನಪ್ಪ. ಈ ಸಂದರ್ಭದಲ್ಲಿ ಸಂಸದರಾದ ಸುನೀಲ್ ಬೋಸ್ ಅವರು ಎಂಜಿನಿಯರ್ ಅವರಿಗೆ ಎಚ್ಚರಿಕೆ ನೀಡುವ ಮೂಲಕ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಂದ ದೂರು ಬಾರದಂತೆ ಕರ್ತವ್ಯ ನಿರ್ವಹಿಸಬೇಕು ಎಂದರು. ಪುರಸಭೆ ಅಧ್ಯಕ್ಷರಾದ ವಸಂತ ಶ್ರೀಕಂಠ, ಸದಸ್ಯರುಗಳಾದ ರಾಘವೇಂದ್ರ, ಮಂಜು ಬಾದಾಮಿ, ಎಲ್ ಮಂಜುನಾಥ್ ಸೇರಿದಂತೆ ಇತರೆ ಸದಸ್ಯರು, ಮುಖ್ಯಾಧಿಕಾರಿ ವಸಂತಕುಮಾರಿ, ಲೋಕೋಪಯೋಗಿ ಇಲಾಖೆ ಎಇಇ ಸತೀಶ್ ಚಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಪಿಎಸ್ಎಸ್ಕೆ ಕಾರ್ಖಾನೆಯನ್ನ ಗುತ್ತಿಗೆ ಪಡೆದ ನಿರಾಣಿ ಸಂಸ್ಥೆಯು ಕಾರ್ಖಾನೆಯ ಸಾಲವನ್ನು ತೀರಿಸುವ ಬದಲಿಗೆ ಅದರ ಸಾಲಿನ ಮೇಲಿನ ಬಡ್ಡಿ ಹೆಚ್ಚಾಗಿ ಹರಾಜು ಸ್ಥಿತಿಗೆ ತಳ್ಳಿ ಕಾರ್ಖಾನೆಯ ಜೊತೆ ಕಾರ್ಖಾನೆಯ ಆಸ್ತಿಯನ್ನ ಸ್ವಂತ ಮಾಡಿಕೊಳ್ಳುವ ಹುನ್ನಾರವನ್ನು ಮಾಡಲಾಗಿದೆ ಅಂತ ಶ್ರೀರಂಗಪಟ್ಟಣ ತಾಲೂಕು ರೈತ ಮತ್ತು ಕಬ್ಬು ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ಚಂದನ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುರುಗೇಶ್ ನಿರಾಣಿ ಮಾಲೀಕತ್ವದ ಸಂಸ್ಥೆಯು ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯನ್ನ ಉತ್ತಮ ರೀತಿಯಲ್ಲಿ ನಡೆಸದೆ ಕಾರ್ಖಾನೆಯ ಮೇಲಿನ ಸಾಲದ ಬಡ್ಡಿಯು ಕಟ್ಟದ ಸ್ಥಿತಿಯನ್ನ ತಂದೊಡ್ಡಿದ್ದಾರೆ ಎಂದರು. ಕಾರ್ಖಾನೆಯಲ್ಲಿ ಯಾವುದೇ ಸಮಿತಿ ರಚನೆಯಾಗದೆ ವಾರ್ಷಿಕ ಮಹಾಸಭೆಯನ್ನು ನಡೆಸದೆ ತಮ್ಮ ಗುತ್ತಿಗೆಯ ಕರಾರಿನಲ್ಲಿ ಕಾರ್ಖಾನೆಯ ಸ್ಥಿರಾಸ್ತಿ ಹಾಗೂ ಚರಾಸ್ತಿಯನ್ನು ಅಕ್ರಮವಾಗಿ ಸೇರಿಸಿಕೊಂಡಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಅವಶ್ಯಕತೆ ಇಲ್ಲದೆ ಸೌಹಾರ್ದ ಸೊಸೈಟಿ ತೆರೆದು ಕಾರ್ಖಾನೆಯಲ್ಲಿ ಎಂಡಿಸಿಸಿ ಬ್ಯಾಂಕ್ ಅಳಿವಿಗೆ ಮುಂದಾಗಿದ್ದಾರೆ ಅಂತ ದೂರಿದರು. ಇನ್ನು ಕಾರ್ಖಾನೆಯ ಸಂಬಂಧ ಮುರುಗೇಶ್ ನಿರಾಣಿಯವರ ಕಾರ್ಯವೈಖರಿಗಳು ಹಲವು ಅನುಮಾನಾಸ್ಪದ ವ್ಯವಹಾರಗಳಿಗೆ ಕಾರಣವಾಗಿದ್ದು ಗುತ್ತಿಗೆಯಲ್ಲಿ ಹಲವು ಲೋಪದೋಷಗಳಿಂದ ಕೂಡಿದೆ. ಆದ್ದರಿಂದ ಪಾರದರ್ಶಕವಾದ ಮರು ಟೆಂಡರ್ ಮಾಡುವ ಅವಶ್ಯಕತೆ ಇದ್ದು ಸದರಿ ದೋಷಪೂರಿತ ಟೆಂಡರ್ ಮಾಡಿದವರ ವಿರುದ್ಧ ತನಿಖೆಯನ್ನು ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಪಿಎಸ್ಎಸ್ಕೆ ಕಾರ್ಖಾನೆ ಏಷ್ಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟು ಕಾರ್ಖಾನೆ. ಅದನ್ನು ಶಂಕುಸ್ಥಾಪನೆ ಮಾಡೋದು ನಮ್ಮ ಮೈಸೂರು ಮಹಾರಾಜರು. ಅದಕ್ಕೆ ಪ್ಲ್ಯಾನಿಂಗ್ ಕೊಟ್ಟದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಏನಕ್ಕೆ ಈ ಪೀಠಿಗೆ ಹೇಳ್ತಾ ಇದ್ದೀನಿ ಅಂದರೆ, ತಮಗೆಲ್ಲ ಗೊತ್ತು, ತುಂಬ ಶ್ರದ್ಧೆಯಿಂದ ಮತ್ತು ಅಷ್ಟೇ ಗುಣಮಟ್ಟದಿಂದ ಕಾರ್ಖಾನೆಗಳು ಯಾರು ನಿರ್ಮಾಣ ಮಾಡಿದ ದೇಶದಲ್ಲಿ ಅದು ಮೈಸೂರು ಮಹಾರಾಜರು, ಆ ಕಾಲಿನ ಇಂಜಿನಿಯರ್ ಆದ ವಿಶ್ವೇಶ್ವರಯ್ಯ ಅವರು. ಅಂಥ ಕಾರ್ಖಾನೆನ ಸಹಕಾರ ಕ್ಷೇತ್ರದಲ್ಲಿ ನೀಲೇಗೌಡರವರ ಮುಖಾಂತರ ಎಲ್ಲ ರೈತ ವರ್ಗದವರು ಸೇರಿ ಕಾರ್ಖಾನೆ ನಡೆಸ್ಕೊಂಡು ಬರ್ತಿದ್ವಿ. ಕೆಲವು ಆರ್ಥಿಕ ನಷ್ಟ ಇದ್ದಾಗ ಕೊಠಾರಿ ಶುಗರ್ಸ್ ಅನ್ನೋರಿಗೆ 2006ರಲ್ಲಿ ವಹಿಸ್ಕೊಟ್ಟಿದ್ವಿ. ಆ ಸಮಯದಲ್ಲಿ 5 ಕೋಟಿ ಮುಂಗಡ ಹಣ ಕಟ್ಟಿದ್ರು ಅವರು. ಆ 5 ಕೋಟಿ ಮುಂಗಡ ಹಣ ಕಟ್ಟೋದು ಸ್ವಲ್ಪ ತಡ ಆದದಕ್ಕೆ ಆಗಿನ ಸರ್ಕಾರ ಅವ್ರ ಹತ್ರ ಬಡ್ಡಿ ಸಮೇತ ಮುಂಗಡ ಹಣ ವಸೂಲಿ ಮಾಡಿದ್ರು. ಅದರಂತೆ 67 ಕೋಟಿ ಅವ್ರದ್ದು ವಹಿಸಿದ್ದು. 2006ರಿಂದ 2011 ತನಕ ಅವರು ಏನು ಸರ್ಕಾರ ಸೂಚನೆ ಮಾಡಿತ್ತು, ಅವ್ರೇನು ಟೆಂಡರ್ ಕೋಟಿಂಗ್ ಮಾಡಿದ್ರು ಅಷ್ಟೇ ಮೊತ್ತ ಅಮೌಂಟ್ ಕಟ್ಟಿ ತಮ್ಮ ಟರ್ಮಿನೇಷನ್ ಮುಗಿಸಿರ್ತಾರೆ. ಅದಾದಮೇಲೆ 2019ರಲ್ಲಿ ನಿರಾಣಿ ಸಂಸ್ಥೆಯವರಿಗೆ ಈ ಶುಗರ್ ಫ್ಯಾಕ್ಟ್ರಿನ ಸರ್ಕಾರದ ಮಟ್ಟದಲ್ಲಿ ವಹಿಸ್ತಾರೆ. ಆ ಸಮಯದಲ್ಲಿ ಕಂಡು ಕೇಳರಿಯದಷ್ಟು ಭ್ರಷ್ಟಾಚಾರ ನಡೆದಿದೆ. ಎಲ್ಲ ಅಧಿಕಾರಿ ವರ್ಗದಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ವ್ಯವಸ್ಥಿತವಾಗಿ ಒಂದು ಸಹಕಾರ ಕ್ಷೇತ್ರದ ಕಾರ್ಖಾನೆಯನ್ನು ಹುನ್ನಾರ ಮಾಡಿ ಯಾವುದೋ ಬಂಡವಾಳಶಾಹಿಗೆ ಒಂದು ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಒಳಸಂಚು ನಡೆದಿದೆ. ಅದು ಪೂರ್ವಕವಾಗಿ ದಾಖಲಾತಿಗಳು ಕೂಡ ಇದೆ.
ಆ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತಕ್ಕೂ ಕೂಡ ನಮ್ಮ ಕಾರ್ಮಿಕರು ಕಂಪ್ಲೇಂಟ್ ಮಾಡಿದ್ದಾರೆ, ಅದು ಕೂಡ ತನಿಖೆ ನಡೀತಾ ಇದೆ. ಏನಾಗಿದೆ ಅಂದರೆ ಆ ಸಮಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಮಗನಾದ ಶ್ರೀಯುತ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಮಯದಲ್ಲಿ ನಿರಾಣಿ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಾರೆ. ಅವರು ನಮ್ಮ ಕಾರ್ಖಾನೆನ ಟೆಂಡ್ರ್ ಕೋಟ್ ಮಾಡ್ತಾರೆ 405 ಕೋಟಿಗೆ. ಟೆಂಡ್ರ್ ಕೋಟ್ ಮಾಡಿ ಅವರು ಅಮೌಂಟ್ ಹಾಕದೇ ಒಂದು, ಬಟ್ ಅದನ್ನು ಕರಾರು ಮಾಡ್ಕೋಬೇಕಾದ್ರೆ ಆಗದೇ ಒಂದಾಗುತ್ತೆ. 2019 ಕಾರ್ಖಾನೆ ವಹಿಸ್ಕೊತಾರೆ. ಅವರು ಅದನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ 95 ದಿವಸ ಸಮಯ ಕೊಟ್ಟಿರ್ತಾರೆ. ಆ 95 ದಿವಸದಲ್ಲಿ ನೋಂದಣಿ ಮಾಡ್ಕೊಳ್ಳಲ್ಲ. ಅವ್ರು ಮಾಡ್ಕೊಳ್ಳೋದು ಕಳೆದ 2021 ಇಸ್ವಿಲಿ ಅವರು ನೋಂದಣಿ ಮಾಡ್ಕೊಳ್ತಾರೆ. 23ನೇ ಇಸ್ವಿ ನೋಂದಣಿ ಮಾಡ್ಕೊಂಡಾರೆ. ಆ ನೋಂದಣಿಗೆ ಅವ್ರು ಕಟ್ಟಿರುವಂಥ ವೆಚ್ಚ ಇಲ್ಲಿ ತನಕ ಕಾರ್ಖಾನೆ ಸಾಲ ಮತ್ತು ನೋಂದಣಿ ವೆಚ್ಚ ಎಲ್ಲ ಸೇರಿ ಬರೀ 27 ಕೋಟಿ ಕಟ್ಟಿದ್ದಾರೆ ಅಷ್ಟೇ. ಇದು ನಮಗೆಲ್ಲ ಅನಿಸ್ಬೋದು, ಯಾರೊಬ್ಬ ದುಡ್ಡು ಕೊಡ್ತಾ ಇದ್ದಾನೆ, ಕಾರ್ಖಾನೆ ನಡೆಸ್ತಾ ಇದ್ದಾನೆ, ರೈತರಿಗೆಲ್ಲ ಚೆನ್ನಾಗಿ ಬಿಲ್ ಕೊಡ್ತಾ ಇದ್ದಾನೆ ಅಂತ. ಆದರೆ ಇಲ್ಲಿ ಯಾವುದೂ ಕೂಡ ವ್ಯವಸ್ಥಿತವಾಗಿಲ್ಲ. ಎಲ್ಲವೂ ಕೂಡ ಮೇಲ್ನೋಟಕ್ಕೆ ದಬ್ಬಾಳಿಕೆಯಿಂದ ನಡೀತಾ ಇದೆ. ಎಲ್ಲರೂ ಆಗೋದು. ನಮ್ಮ ಇಲ್ಲಿ ಸಹಕಾರ ಕ್ಷೇತ್ರದಲ್ಲಿ DCC ಬ್ಯಾಂಕ್ ಅಂತ ಇದೆ. ನಮ್ಮ ಕಾರ್ಖಾನೆಗಳ ಯಾವುದೇ ಬಿಲ್ ಆಗಲಿ ಲೆಕ್ಕಾಚಾರ ಆಗಲಿ DCC ಬ್ಯಾಂಕ್ ಹೋಗ್ತಿತ್ತು. ಆದರೂ ಏನಾಯ್ತಿತ್ತು ಅಂದರೆ ಒಂದು ಪಾರದರ್ಶಕತೆ ಇರ್ತಿತ್ತು, ರೈತರಿಗೊಂದು ಭದ್ರತೆ ಇರ್ತಿತ್ತು. ಇದೇ ನಿರಾಣಿಯವ್ರು ಬಂದಮೇಲೆ ಅವ್ರದ್ದೇ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ. ಆ ಸೊಸೈಟಿ ಮುಖಾಂತರನೇ ನಾವೆಲ್ಲ ರೈತರುಗಳು ವ್ಯವಹಾರ ಮಾಡ್ತಾಯಿದ್ದೀವಿ. ಇದೇನಾಗುತ್ತೆ, ಇದು RBI ಕೂಡ ನೋಂದಣಿ ಆಗಿಲ್ಲ. ನಾಳೆ ದಿವಸ ಏನಾರು ಅವ್ರು ಲಾಸ್ ಆಗಿ ಸೊಸೈಟಿ ದಿವಾಳಿ ಆದರೆ ನಾವು ಯಾರನ್ನೂ ಕೂಡ ಕೇಳೋಕ್ಕಾಗಲ್ಲ. ಆ ರೀತಿ ಆಗುತ್ತೆ. ಮತ್ತು ಕಾರ್ಖಾನೆಯಲ್ಲಿ ಕರಾರಾಗಬೇಕಾದ್ರೆ ಕಾರ್ಖಾನೆ ಮಾತ್ರ ಕರಾರಾಗಿತ್ತು ಅವ್ರಿಗೆ. ಅವ್ರು ಏನು ಮಾಡಿದ್ದಾರೆ, ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನು ಯಾವುದೇ ಪರ್ಮಿಷನ್ ಇಲ್ಲದೇ ತಾವು ಆಕ್ರಮಿಸ್ಕೊಂಡಿದ್ದಾರೆ. ಜೊತೆಗೆ ಆಡಳಿತ ಕಚೇರಿಯಲ್ಲಿ ಶಿಥಿಲಗೊಂಡ ಕಟ್ಟಡದಲ್ಲಿ ಅದನ್ನು ಎಲ್ಲ ಬ್ರೇಕ್ ಮಾಡಿ ಅಲ್ಲಿ ಹೊರ ರಾಜ್ಯದ ಕಾರ್ಮಿಕರಿಗೆ ಒಂದು ನೆಲೆ ಕಲ್ಪಿಸ್ಕೊಟ್ಟವ್ರೆ. ಅದು ಇನ್ ಕೇಸ್ ಶಿಥಿಲ ಆಗಿ ಬಿದ್ದರೆ ಅದರ ಹೊಣೆಯೆಲ್ಲನೂ PSSK ಕಾರ್ಖಾನೆ ನಿರ್ದೇಶಕರಿಗೆ ವಹಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವಕೀಲ ಬಾಲರಾಜ್, ಸತೀಶ್, ಪಿ ರಘು, ಮಧು, ಪುಟ್ಟಮಾದೇಗೌಡ, ಆನಂದ್ ಇತರರು ಹಾಜರಿದ್ದರು. ಸುಪ್ರೀಂ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ನಿರ್ಲಕ್ಷ್ಯ, SCP, TSP ಯೋಜನೆಯ ನಿಧಿ ದುರುಪಯೋಗ ಪಡಿಸಿಕೊಂಡಿರೋದು ಹಾಗೂ ರಾಜ್ಯದಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಆಯಾ ಇಲಾಖೆಗಳ ಮುಖ್ಯಸ್ಥರ ಮೇಲೆ ಒತ್ತಡ ಹೇರ್ತಾ ಇರೋದು ಖಂಡನಾರ್ಹ ಅಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ತಾಲೂಕು ಜನಜಾಗೃತಿ ಅಭಿವೃದ್ಧಿ ಸಂಘದ ಪರವಾಗಿ ಅಂಬೇಡ್ಕರ್ ಚಿಂತಕ ಅಂದಾನಿ ಅವರು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿಗೊಳಿಸಲು ಸುಪ್ರೀಂ ನ್ಯಾಯಾಲಯ ಆದೇಶ ನೀಡಿ 6 ತಿಂಗಳೇ ಕಳೆದರೂ ರಾಜ್ಯ ಸರ್ಕಾರ ನೆಪಗಳನ್ನೊಡ್ಡಿ ಕಾಲಹರಣ ಮಾಡ್ತಾ ಇದೆ. ಹೋರಾಟದ ಫಲವಾಗಿ ಆಯೋಗ ನಿರ್ಮಾಣಕ್ಕೆ ಮುಂದಾದ ಸರ್ಕಾರ ತದನಂತರವೂ ವಿಳಂಬ ನೀತಿಯನ್ನು ಅನುಸರಿಸುತ್ತದೆ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸುತ್ತೇವೆ ಎಂದರು. ಸಂಪುಟ ಸಭೆಯ ತೀರ್ಮಾನದಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹೊಸ ನೇಮಕಾತಿ ಮಾಡೋದಿಲ್ಲ ಅಂತ ತೀರ್ಮಾನ ಕೈಗೊಂಡು ಈ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಮುಖ್ಯಸ್ಥರನ್ನ ನೇಮಿಸಿ ಅವರ ಮೇಲೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸದರಿ ಕಾರ್ಯಕ್ಕೆ ಮುಂದಾಗಿದ್ದು ಅವರಿಗೆ ಒಳ ಮೀಸಲಾತಿಯ ವಿರೋಧ ಇರುವುದು ವ್ಯಕ್ತವಾಗ್ತಾ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮೊದಲನೇದಾಗಿ ಈಗ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ಬಗ್ಗೆ ನಿರಂತರ ಹೋರಾಟ ನಡೀತಾ ಇದೆ 30 ವರ್ಷದಿಂದವೇ. ಈಗ ಇನ್ ದ ಮೀನ್ ಟೈಮ್ ಆನರಬಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪನವರು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವ ಮುಂಚಿತವಾಗಿ ಬ್ಯಾಕ್ಲಾಗ್ ಹುದ್ದೆಗಳ ತುಂಬಿಟ್ಟು ಆ ಒಂದು ಸಮಾಜ ದೇ ಸಫರ್ಡ್ ಮಿಲೇನಿಯಲ್ ಇಯರ್ಸ್ ಇನ್ ಹಿಂದೂ ಸೊಸೈಟಿ, ಮಾದಿಗ ಸಮಾಜ ಸಾವಿರಾರು ಸಹಸ್ರಾರು ವರ್ಷಗಳು ತೊಂದರೆಗೊಳಗಾಗಿ ಈ ಸಂವಿಧಾನ ಜಾರಿಯಾದಂದಿನಿಂದ 75 ವರ್ಷದ ನಂತರ ನಮಗೆ ಮೀಸಲಾತಿ ಸರಿಯಾಗಿ ಸಿಗ್ತಾ ಇಲ್ಲ ನಮ್ಮ ಸೇರು ಅಂತ ಕೇಳ್ತಕ್ಕಂಥ ಜನಕ್ಕೆ ಮತ್ತೆ ಮೋಸ ಮಾಡೋಕ್ಕೆ ಮಾದೇವಪ್ಪನವರು ಆನರಬಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಏನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ ಕೊಟ್ಟಿದ್ದಾರೆ. ಈ ಬ್ಯಾಕ್ಲಾಗ್ ಹುದ್ದೆಗಳ ಎಲ್ಲ ತುಂಬಿಟ್ರೆ ಇನ್ನು 30 ವರ್ಷ ಬೇಕು ಅವ್ರು ರಿಟೈರ್ಡ್ ಆಗಬೇಕಾದ್ರೆ ಅವರು. ಆ ನಂತರ ಇದನ್ನು ಜಾರಿ ಮಾಡಿದ್ರೆ ಏನೂ ಸಿಗೋದಿಲ್ಲ ಈ ಸಮಾಜಕ್ಕೆ. ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ ಕೊಟ್ಟಿರೋದನ್ನು ನಾವು ಖಂಡಿಸ್ತೀವಿ. ಮತ್ತು ಅವ್ರು ಕೂಡಲೇ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀವಿ, ಆಗ್ರಹಪಡಿಸ್ತಾ ಇದ್ದೀವಿ. ಒಳ ಮೀಸಲಾತಿ ಒಂದು ದ್ರೋಹದ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಆನರಬಲ್ ಸುಪ್ರೀಂ ಕೋರ್ಟ್ ಇವತ್ತು ನಮಗೆ ಅದರ ಮುಖ್ಯ ನ್ಯಾಯಮೂರ್ತಿಗಳು DY ಚಂದ್ರಚೂಡ್ ಸಾಹೇಬರು ಇದು ಕೂಡಲೇ ಜಾರಿ ಮಾಡಬೇಕು ರಾಜ್ಯ ಸರ್ಕಾರಗಳಂತ ಆದೇಶ ಮಾಡಿದರೂ ಸಹ ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಏನು ಈ ಸಮಾಜದ ಸಚಿವರಿದ್ದಾರೆ, ಇನ್ನೊಂದು ಅಸ್ಪೃಶ್ಯ ಸಮಾಜಕ್ಕೆ ನಿರಂತರವಾಗಿ
ಎಕ್ಸ್ಪ್ಲಾಯ್ಟ್ ಮಾಡ್ಕೊಬರ್ತಾ ಇದ್ದಾರೆ. ಒಳ ಮೀಸಲಾತಿ ಮೀಸಲಾತಿ ಜಾರಿ ಮಾಡ್ದೇ ನಮ್ಮ ಸಮಾಜಕ್ಕೆ ಎ.ಜೆ. ಸದಾಶಿವ ನಮ್ಮ ಮಂಡ್ಯ ಜಿಲ್ಲೆಯವರು ಜಡ್ಜಿ, ಏನು ಆನರಬಲ್ ಕರ್ನಾಟಕ ಫಾರ್ಮರ್ ಹೈಕೋರ್ಟ್ ಜಡ್ಜ್ ಎ.ಜೆ. ಸದಾಶಿವ ಒಕ್ಕಲಿಗ ಬಂಧುಗಳು, ಈ ಸಮಾಜಕ್ಕೆ ಅನ್ಯಾಯ ಆಗಿದೆ, ಕೂಡಲೇ ಇದಕ್ಕೆ 6% ರಿಸರ್ವೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಎ.ಜೆ. ಸದಾಶಿವ ಸಾಹೇಬರು ಈ ಸಮಾಜಕ್ಕೆ ಸ್ವತಂತ್ರ ಕೊಡೋಕ್ಕೆ ಹೊಟ್ಟರು. ಅವರ ರಿಪೋರ್ಟಲ್ಲಿ 6% ಕೊಡಬೇಕು ಅಂತ ಜಾರಿ ಮಾಡಿಬಿಟ್ಟು ಹೋಗಿದ್ರು. ಈವರೆಗೂ 12 ವರ್ಷ ಆಯಿತು ಅದನ್ನು ಸಬ್ಮಿಷನ್ ಮಾಡಿ ಡಿ.ವಿ. ಸದಾನಂದ ಗೌಡರಿಗೆ ಸಬ್ಮಿಷನ್ ಮಾಡೋದು ರಿಪೋರ್ಟು. ಬಂದಂಥ ಸರ್ಕಾರಗಳು ಎಲ್ಲ ಸರ್ಕಾರಗಳು ಅನ್ಯಾಯ ಮಾಡ್ತಾ ಇದ್ದಾವೆ. ಅದರಿಂದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡೋದನ್ನ ಕೂಡಲೇ ನಿಲ್ಲಿಸಿ, ಮೊದಲು ಒಳ ಮೀಸಲಾತಿ ಜಾರಿ ಮಾಡಿ ನಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿ ಅಂತ ಮಾದೇವ ಸರ್ಕಾರಕ್ಕೆ ಅರ್ಜಿದಿ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಮತ್ತು ನನ್ನ ಸಮಾಜದ ಮುಖಂಡರುಗಳು ಈ ಬಿಸಿಲಿನ ಇದರಲ್ಲಿ ಹರಿಹರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅವ್ರು ಕೂಡಲೇ ನಿಲ್ಲಿಸಿ ಆ ಪಾದಯಾತ್ರೆ ಈ ಕಿವಿ ಕೊಡೋದಿಲ್ಲ ಈ ಸರ್ಕಾರ. ಮಾನ್ಯ ಕರ್ನಾಟಕ ಹೈಕೋರ್ಟಿಂದ ಸ್ಟೇ ಆರ್ಡರ್ ತಂದು ಸರ್ಕಾರದ ಈ ನಡವಳಿಕೆಗಳನ್ನು ಕೂಡಲೇ ನಿಲ್ಲಿಸಲಿಕ್ಕೆ ಕ್ರಮ ತಗೋಬೇಕೇ ವಿನ ಇವ್ರು ಯಾವುದಕ್ಕೂ ಬಗ್ಗೋದಿಲ್ಲ. ಪಾದಯಾತ್ರೆ ಮಾಡ್ತಾರೆ, ಅವರು ಪ್ಯಾರಿಸಿಂದ ಬೀರ್ ತರಿಸ್ಕ ಕುಡ್ಕೊಂಡು ಎಲ್ಲೋ ಪಂಚತಾರ ಹೋಟ್ಲುಗಳಲ್ಲಿ, ಸಾಂಗ್ರಿಲಾದಲ್ಲೋ, ಒಬೆರಾಯ್ದಲ್ಲೋ, ಅಶೋಕದಲ್ಲೋ, ವಿಂಡ್ಸರ್ ಮ್ಯಾನರಲ್ಲೋ ಪ್ಯಾರಿಸ್ ಬೀರ್ ಕುಡ್ಕೊಂಡು ನಗ ಆಡ್ತಾರೆ. ನೀವು ಕೂಡಲೇ ನಿಲ್ಲಿಸಿ. 30 ವರ್ಷದಿಂದ ಕೊಡದೇ ಇರತಕ್ಕಂಥ ಈ ಸರ್ಕಾರ ನಿಮಗೆ, ನೀವು ಪಾದಯಾತ್ರೆ ಅವ್ರು ಕಿವಿ ಕೊಡೋದಿಲ್ಲ, ಕೂಡಲೇ ನಿಲ್ಲಿಸ್ಬಿಟ್ಟು ವಾಪಸ್ ಬಂದ್ಬಿಡಿ, ಬೇರೆ ಥರದ ಹೋರಾಟಗಳು ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಬಿ ಕೃಷ್ಣ, ಸಿದ್ದರಾಜು, ಗವಿ ಹಾಜರಿದ್ದರು. ವಾಲ್ಕೆನೋ ಪಿಕ್ಚರ್ಸ್ ಬ್ಯಾನರ್ನಡಿಯಲ್ಲಿ ಮಾಸ್ಜಿದ್ ಸೂರ್ಯ ಅವರ ನಿರ್ದೇಶನದಲ್ಲಿ ಮಾಂಕ್ ದ ಯಂಗ್ ಚಲನಚಿತ್ರವು ಮಾರ್ಚ್ 7ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ತಾ ಇದ್ದು, ಚಲನಚಿತ್ರ ರಸಿಕರು ಚಿತ್ರಮಂದಿರದಲ್ಲಿಯೇ ಚಲನಚಿತ್ರ ವೀಕ್ಷಣೆ ಮಾಡುವಂತೆ ನಾಯಕ ನಟ ಸರೋವರ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಂಕ್ ದ ಯಂಗ್ ಚಲನಚಿತ್ರವು ವಿಜ್ಞಾನ ವಿಶಿಷ್ಟತೆಯ ಆಧಾರಿತ ಚಿತ್ರವಾಗಿದ್ದು, ಚಿತ್ರದುದ್ದಕ್ಕೂ ಹೊಸತನವನ್ನು ಪರಿಚಯ ಮಾಡಿಕೊಡುತ್ತೆ ಅಂತ ಹೇಳಿದರು. ಚಿತ್ರದಲ್ಲಿ ಬಹುತೇಕ ಹೊಸ ತಾರಾಗಣವಿದ್ದು, ಮಂಡ್ಯ ಜಿಲ್ಲೆ ಹೊಸತನಕ್ಕೆ ಹೊಸಬರಿಗೆ ಉತ್ತೇಜನ ನೀಡೋ ಜಿಲ್ಲೆಯಾಗಿದೆ. ಮಂಡ್ಯದಲ್ಲಿ ಚಿತ್ರ ಗೆದ್ರೆ ಅದು ಇಂಡಿಯಾದಲ್ಲೇ ಗೆಲ್ಲುವಂತೆ ಮಾಡುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಾಂಕ್ ದ ಯಂಗ್, ಮಾಂಕ್ ಅಂದರೆ ಯೂಶಲಿ ಸನ್ಯಾಸಿ ಅಂತ, ಯಂಗ್ ಒಂದು ಯುವ ಸನ್ಯಾಸಿ ಅಂತ ಮೀನಿಂಗ್ ಬರುತ್ತೆ ಆ್ಯಕ್ಚುಲಿ. ಸೊ ಯಾಕೆ ಈ ಟೈಟಲ್ ಇಟ್ಟಿದ್ದೀವಿ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಆನಂದ್ ಅಡಿ ಯೂಟ್ಯೂಬ್ ಚಾನಲಲ್ಲಿ ಟ್ರೈಲರ್ ಇದೆ, ಮಾಂಕ್ ದ ಯಂಗ್ ಅಂತ ಟ್ರೈಲರ್ ನೋಡಿದ್ರೆ ನಿಮಗೆ ಬರುತ್ತೆ. ಸೊ ಆ ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆದರೆ ಥಿಯೇಟ್ರಿಗೆ ಬನ್ನಿ. ಸೊ ಆ ಕ್ವಾಲಿಟಿ ನಿಮ್ಗೆ ಇಷ್ಟ ಆದರೆ ಮಾತ್ರ. ಆ್ಯಂಡ್ ಇವಾಗ ಸಿನಿಮಾ ಮಾಡೋರು ಬಹಳ ಜನ ಇದ್ದಾರೆ. ಸೊ ಅದರಲ್ಲಿ ಸಿನಿಮಾ ನೋಡೋರಿಗೆ ಕನ್ಫ್ಯೂಷನ್ ಆಗ್ತಿದೆ, ಯಾವ ಸಿನಿಮಾ ನೋಡಬೇಕು ಯಾವ ಸಿನಿಮಾ ನೋಡಬಾರ್ದು ಅಂತ. ಸೊ 2 ಅವರ್ ಬಂದು ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಲ್ಲಿ ಥಿಯೇಟ್ರಲ್ಲಿ ಅಂದರೆ ಅಫ್ಕೋರ್ಸ್ ಏನಾದರೂ ಒಂದು ಕ್ವಾಲಿಟಿ ಅಥವಾ ಏನಾದರೂ ಒಂದು ಒಳ್ಳೆ ಸ್ಟೋರಿ, ಅದು ಒಳ್ಳೆ ಮೇಕಿಂಗ್ ಇದ್ದರೆ ಮಾತ್ರನೇ ಬರೋದಕ್ಕೆ ಇಷ್ಟಪಡ್ತಾರೆ. ಇಲ್ಲಾಂದರೆ ಎಲ್ಲ ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ತುಂಬ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ಡೆಫಿನೆಟ್ಲಿ ನಾವೊಂದು ಆತ್ಮವಿಶ್ವಾಸದಿಂದ ಕಾನ್ಫಿಡೆನ್ಷಿಯಲಾಗಿ ಹೇಳ್ತೀವಿ ಇದೊಂದು ಕ್ವಾಲಿಟಿ ಮೇಕಿಂಗ್ ಮಾಡಿದ್ದೀವಿ ಅಂತ. ಸೊ ಅದನ್ನು ನೀವು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಫಸ್ಟಿಂದ 2 ಅವರ್ಸು ಹೇಗೆ ಕಳೀತೆ ಅಂತಲೇ ಗೊತ್ತಿರಲ್ಲ. ಸೊ ಆ 2 ಅವರ್ಸ್ನ ಹಿಡಿದು ಕೂರಿಸುವಂಥ ಶಕ್ತಿ ಈ ಸಿನಿಮಾಗಿದೆ. ಸೊ ಎಸ್, ಆವಾಗಲೇ ಇವ್ರು ಸರ್ ಹೇಳ್ದಂಗೆ ಕಲೆಗಳ ಬೀಡು ಇದು ಮಂಡ್ಯ ಆ್ಯಂಡ್ ಸಕ್ಕರೆ ನಾಡು. ಸೊ ಅಫ್ಕೋರ್ಸ್ ಎಲ್ಲ ತುಂಬ ರೈತರಿದ್ದಾರೆ. ನಾನು ಕೂಡ ಒಬ್ಬ ರೈತರ ಮಗನೇ. ನಮ್ಮದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಬರಗೂರು ಹತ್ರ ಕುರುಬರಾಮನಹಳ್ಳಿ ಅಂತ ಒಂದು ಹಳ್ಳಿ. ಸೊ ಹಳ್ಳಿಯಿಂದ ಬಂದು ಒಂದು ಕನಸು ಕಂಡಿದ್ವಿ, ಈ ಥರ ಒಂದು ಸಿನಿಮಾ ಮಾಡಬೇಕಂತ. ಸೊ ಹಾಗಾಗಿ ಈ ಥರ ಸಿನಿಮಾ ಮಾಡಿದ್ದೀವಿ. ಯೂಶ್ವಲಿ ಹೇಳ್ತಾ ಇದ್ರಲ್ಲ, ಬೇರೆ ಭಾಷೆಗಳು ತುಂಬ ಚೆನ್ನಾಗಿ ಸಿನಿಮಾ ಮಾಡ್ತಾರೆ, ಬೇರೆ ಕಂಟ್ರಿಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಬಹಳ ಜನ ಮಾತಾಡ್ದೋದೆಲ್ಲ ಕೇಳ್ತಾ ಇದ್ವಿ. ಅದನ್ನು ಕೇಳ್ದಂಗೆಲ್ಲ ನಮಗೆ ತುಂಬ ಪೇಯ್ನ್ ಆಗ್ತಾಯಿತ್ತು. ಸೊ ನಾವು ಯಾಕೆ ಮಾಡಬಾರ್ದಂಗೆ, ನಾವು ಯಾಕೆ ಹಂಗೆ ಥಿಂಕ್ ಮಾಡಬಾರ್ದು. ಸೊ ಏನಾದರೂ ಒಂಚೂರು ಯೂನಿಕಾಗಿ ಏನಾದರೂ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಮಾಂಕ್ ದ ಯಂಗ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ನಿರ್ದೇಶಕ ಮಾಸ್ಜಿದ್ ಸೂರ್ಯ ಮಾತನಾಡಿ, ಚಲನಚಿತ್ರವನ್ನು ರಾಜ್ಯದ ಬೆಂಗಳೂರು, ಮುತ್ಯಾಲಮಡಗು, ಉಡುಪಿ, ಮಂಗಳೂರು, ಹೆಬ್ರಿ, ಸೀತಾ ನದಿ, ಕೊಡಗು ಹಾಗೂ ಕುದುರೆ ದೃಶ್ಯ ಹಾಗೂ ಅರಣ್ಯ ಪ್ರದೇಶದ ದೃಶ್ಯಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಚಿತ್ರೀಕರಿಸಲಾಗಿದೆ ಅಂತ ಹೇಳಿದರು. ಈ ಮೂವಿ ಏನಕ್ಕೆ ಸ್ಟಾರ್ಟ್ ಮಾಡಿದೆ, ಮಾಂಕ್ ದ ಯಂಗ್ ಅಂದರೆ ಒಂದು ನೇಚರ್ ಬಗ್ಗೆ ಇದೆ ಮೂವಿ, ಇನ್ನೊಂದು ಸೈನ್ಸ್ ಫಿಕ್ಷನ್ ಇದೆ. ಸೊ ಈಗ ರೆಗ್ಯುಲರಾಗಿ ನೀವು ಎಲ್ಲ ಮಾಸಸ್ ನೋಡ್ತೀರಾ, ಲವ್ ಸ್ಟೋರೀಸ್ ನೋಡ್ತೀರಾ. ಸೊ ನೀವು ಕೆಲವೊಂದು ಮೂವೀಸ್ಗಳು ಕೇಳಿರ್ತೀರ, ಅವತಾರ್ ಮೂವೀಸು, ಈ ಥರ ದೊಡ್ಡ ದೊಡ್ಡ ಹಾಲಿವುಡ್ ಮೂವೀಸ್ ಬರ್ತಾಯಿದೆ ಥಿಯೇಟರ್ಸಲ್ಲಿ, ಬೇರೆ ಬೇರೆ ವಿಜುವಲ್ಸ್ ಕೊಟ್ಟಿದೆ ಅಂತ. ಸೊ ಆ ರೀತಿ ವಿಜುವಲ್ಸು ನಮ್ಮ ಮೂವಿಯಲ್ಲಿ ನೋಡ್ಬೋದು. ಈಗ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಎಲ್ಲ ಶೋಸ್ಗಳು, ಜನಗಳು ಬಂದು ನೋಡ್ತಾ ಇದ್ದಾರೆ. ಇನ್ನೊಂದು ಏನಂದರೆ ಹೊಸಬ್ರು ರೀಚ್ ಆಗ್ತಾಯಿಲ್ಲ, ಎಲ್ಲ ಕಡೆ ರೀಚ್ ಆಗ್ತಾಯಿಲ್ಲ. ಇನ್ನೊಂದು ಸರಿಯಾಗಿ ಸಪೋರ್ಟ್ ಕೂಡ ಸಿಗ್ತಾಯಿಲ್ಲ ನಮಗೆ ಎಲ್ಲ ಕಡೆಯೂ. ಯಾಕಂದರೆ ಹೊಸಬ್ರು
ಕಂಟೆಂಟ್ ಚೆನ್ನಾಗಿದೆ, ಯೂಟ್ಯೂಬಲ್ಲಿ ತೆಗೆದು ನೋಡ್ಬೋದು. ಎಲ್ಲರೂ ಮೂವಿ ಎಕ್ಸಲೆಂಟ್ ಇದೆ, ಹಾಲಿವುಡ್ ಥರ ಇದೆ, ಎಲ್ಲನೂ ಪಾಸಿಟಿವ್ ಹೇಳ್ತಾ ಇದ್ದಾರೆ. ಬಟ್ ಏನಂದರೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಜನ ಬಂದು ಟ್ರೈಲರ್ ಲಾಂಚ್ ಎಲ್ಲ ಮಾಡಿಕೊಟ್ರು. ಬಟ್ ಮೂವಿ ರಿಲೀಸ್ ಆದಮೇಲೆ ನಾವು ತುಂಬ ಜನಕ್ಕೆ ಒಂದಿಷ್ಟು ಫೋನ್ ಕಾಲ್ಸ್ ಮಾಡಿ ಎಲ್ಲ ಕೇಳಿದ್ವಿ, ಸರ್ ನಮಗೆ ಸಪೋರ್ಟ್ ಮಾಡಿ ಅಂತ. ಬಟ್ ಮ್ಯಾನೇಜರ್ಸು ಬೇರೆ ಬೇರೆ ಥರ ರೀಸನ್ಸ್ ಹೇಳಿಬಿಟ್ಟು ಸಪೋರ್ಟ್ ಮಾಡ್ತಾಯಿಲ್ಲ. ಸೊ ನಮಗೆ ಅನಿಸಿದ್ದು ಸಾರ್ ಹೇಳಿದ ಥರನೇ ಮಂಡ್ಯದ ಜನದ ಹತ್ರ ಹೋಗೋಣ. ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಅಲ್ಲಿ ಕ್ವಾಲಿಟಿ ಮೂವೀಸ್ಗಳು ಯಾವಾಗಲೂ ನಿಲ್ಲುತ್ತೆ ಅಂತ ಹೇಳಿದಾಗ ಸೊ ಈ ಪ್ಲಾನಿಂಗ್ ಮಾಡಿದ್ವಿ ನಾವು ಸಡನ್ನಾಗಿ. ಸೊ ಏನಂದರೆ ಹೊಸಬ್ರು ನಾವು ಏನೋ ಒಂದು ಕ್ರಿಯೇಟಿವಿಟಿ ಮಾಡಿಕೊಂಡು ಬೇರೆ ಬೇರೆ ಒಂದು ಹೊಸ ಜಾನರ್ ತೋರಿಸ್ಬೇಕು, ಹೊಸ ಲೋಕನ ಕ್ರಿಯೇಟ್ ಮಾಡಬೇಕು, ರೆಗ್ಯುಲರ್ ಪ್ಯಾಟರ್ನ್ಸ್ ಮೂವೀಸ್ ಮಾಡಬಾರ್ದು. ಎಲ್ಲರೂ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಹೊಸದನ್ನೇನೋ ತೋರಿಸ್ಬೇಕಂದಾಗ ಸೊ ನಮ್ಮ ಹತ್ರ ಇರೋ ಬರೋ ಬಜೆಟ್ಸ್ ಎಲ್ಲ ಹಾಕಿ ನಾವು ಒಂದಿಷ್ಟು ಜಾಬ್ ಹೋಗಿ ಅದನ್ನು ಪ್ರೊಡ್ಯೂಸ್ ಆಗಿ ಮಾಡಿ ಕನ್ವರ್ಟ್ ಮಾಡಿಕೊಂಡು ಮೂವಿ ಮಾಡಿರ್ತೀವಿ. ಬಟ್ ಏನೋ ಒಂದು ಶೋಕಿಗೆ ಅಂತ ಮೂವಿ ಮಾಡೋಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ಒಂದು ಒಳ್ಳೆ ಪ್ರಾಡಕ್ಟ್ ನಾವು ತೋರಿಸ್ಬೇಕು ಕ್ರಿಯೇಟಿವಿಟಿಯಾಗಿ. ಈಗ ಒಂದು ಕನಸು ನಮಗೆ ಕಾಣ್ತೀವಿ, ಜನಗಳು ಯಾವ್ದಾರು ಒಂದು ಕನಸು ಕಂಡಾಗ ಅದನ್ನು ನಮ್ಮ ಇಮ್ಯಾಜಿನೇಷನ್, ನಮ್ಮ ಒಬ್ಬರು ಇಮ್ಯಾಜಿನೇಷನಲ್ಲಿ ಇರುತ್ತೆ. ಸೊ ನಾವು ಡೈರೆಕ್ಟ್ರು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದನ್ನ ಎಲ್ಲರಿಗೆ ತೋರಿಸ್ತೀವಿ, ಏನಂದರೆ ಅದನ್ನೆಲ್ಲ ನೋಡಿ ಬ್ಯೂಟಿಫುಲ್ಲಾಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಪ್ರಣಯಮೂರ್ತಿ, ಗೋಪಿ ಚಂದಪೂಲ, ಶಿವಪ್ಪ ಕುಡ್ಲೂರ್, ಓಂಕಾರ ಶ್ರೀ ಹಾಜರಿದ್ದರು.